ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಸಿಹಿ ತಿನ್ನುವ ಆಸೆ ಆಗುವಾಗ ಸುಲಭವಾಗಿ ಮಾಡಲು ನೆನಪಾಗುವ ಸ್ವೀಟ್ ಬರ್ಫಿ. ಬರ್ಫಿಯಲ್ಲಿ 16 ಬಗೆಗಳಿವೆ. ಇವತ್ತು ತುಂಬಾ ರುಚಿಯಾದ ಸುಲಭವಾಗಿ ಮಾಡುವ ಒಂದು ಬರ್ಫಿ ಮಾಡೋಣ. ಐತಾಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅರ್ಧ ಗಂಟೆಯೊಳಗೆ ರೆಡಿಯಾಗೋ ಬೇಸನ್ ಮಿಲ್ಕ್ ಬರ್ಫಿ ಮಾಡೋಣ. ಎಲ್ಲರಿಗೂ ಇಷ್ಟವಾಗೋ ಈ ಸ್ವೀಟ್ ಹೇಗೆ ಮಾಡೋದು ನೋಡೋಣ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಬರ್ಫಿ ಮಾಡಲಿಕ್ಕೆ ನಾನಿಲ್ಲಿ 1.5 ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪಿನಷ್ಟು ಮೀಡಿಯಂ ರವೆ ತಗೊಂಡಿದ್ದೇನೆ. ಇದಕ್ಕೆ 1/4 ಕಪ್ಪಿನಷ್ಟು ಹಾಲಿನ ಹುಡಿ ತಗೊಂಡಿದ್ದೇನೆ. ಇದೆಲ್ಲವನ್ನು 1 ಕಪ್ಪಿನಷ್ಟು ಹಾಲಿನಲ್ಲಿ ಕಲಸಿಕೊಳ್ಳೋಣ. ಚೆನ್ನಾಗಿ ಕಲಸಿಕೊಳ್ಳಿ, ಗಂಟಿಲ್ಲದ ಹಾಗೆ ನೋಡಿಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 3/4 ಕಪ್ಪಿನಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕಲಸಿಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಕಲಸಿಕೊಳ್ಳಿ. ಫ್ಲೇಮ್ ಸಣ್ಣದಾಗಿಯೇ ಇರಲಿ. ಕಡಲೆ ಹಿಟ್ಟಿನ ಬರ್ಫಿ ಆದ ಕಾರಣ ಬೇಗನೆ ಅಡಿ ಇಡುವ ಚಾನ್ಸ್ ಇದೆ. ಅದಕ್ಕೆ ಅಡಿ ದಪ್ಪಗಿರುವ ಬಾಣಲೆ ಅಥವಾ ಪಾತ್ರೆ ಇಟ್ಟುಕೊಂಡ್ರೆ ಒಳ್ಳೆಯದು. ಕಡಲೆ ಹಿಟ್ಟು, ಹಾಲು, ತುಪ್ಪ ಹಾಕಿ ಮಾಡುವ ಈ ಬರ್ಫಿ ತುಂಬ ರುಚಿಯಾಗಿರ್ತದೆ. ಖಂಡಿತ ಟ್ರೈ ಮಾಡಿ. 5-6 ನಿಮಿಷದಲ್ಲಿ ಇದು ತುಪ್ಪವನ್ನೆಲ್ಲ ಹೀರಿಕೊಂಡು ಈ ಹಂತಕ್ಕೆ ಬರ್ತದೆ. ಆಗ ಗ್ಯಾಸ್ ಒಮ್ಮೆ ಆಫ್ ಮಾಡಿಕೊಳ್ಳಿ. ಬೇರೆ ತಯಾರಿ ಮಾಡಲಿಕ್ಕಿದೆ. ಈಗ ಪಕ್ಕದಲ್ಲಿ ಇನ್ನೊಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ಸಕ್ಕರೆ, ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಕರಗಿಸಿಕೊಳ್ತೇನೆ. ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಬರುವ ಅಗತ್ಯ ಇಲ್ಲ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಕೇಸರಿ ಹಾಕೊಳ್ತಾ ಇದ್ದೇನೆ, ಒಳ್ಳೆಯ ಪರಿಮಳಕ್ಕೆ. ಈಗ ಈ ರೀತಿಯಾಗಿ ಬಬಲ್ಸ್ ಬಂದ ಕೂಡಲೇ ಇದನ್ನು ಆಫ್ ಮಾಡಿಕೊಳ್ತೇನೆ. ಇಷ್ಟಾದರೆ ಸಾಕು. ಈಗ ಕರಗಿಸಿದ ಈ ಸಕ್ಕರೆ ನೀರನ್ನು ಮೊದಲೇ ತಯಾರಿಸಿದ ಬರ್ಫಿಯ ಮಿಶ್ರಣಕ್ಕೆ ಹಾಕೊಳ್ಳೋಣ. ಗ್ಯಾಸ್ ಪುನಃ ಉರಿಸಿ ಸಿಮ್ಮಲ್ಲಿ ಇಟ್ಟುಕೊಳ್ಳಿ ಉರಿಯನ್ನು. ಈಗ ಇದನ್ನು ಕಲಸ್ತಾ ಬನ್ನಿ. ಕೈ ಬಿಡದೆ ಕಲಸ್ತಾ ಬರಬೇಕು. ಸಕ್ಕರೆ ಎಲ್ಲ ಹೀರಿಕೊಂಡು ಈ ಮಿಶ್ರಣ ಗಟ್ಟಿ ಆಗ್ತಾ ಬರ್ತದೆ. ಹಾಗೆ ಪಾತ್ರೆಯಿಂದ ಸಪ್ರೇಟ್ ಆಗ್ತಾ ಬರ್ತದೆ. ಇದಕ್ಕೆ 20ರಿಂದ 25 ನಿಮಿಷ ಆದರೂ ಬೇಕು. ನೋಡಿ, ಈಗ ಇದು ರೆಡಿ ಆಯಿತು. ಇದನ್ನು ತುಪ್ಪ ಸವರಿದ ಪಾತ್ರೆಗೆ ಹರಡಿಕೊಳ್ತೇನೆ. ತುಪ್ಪ ಸವರಿದ ಟ್ರೇಗೆ ಸಮವಾಗಿ ಹರಡಿಕೊಳ್ತೇನೆ. ಈಗ ಇದನ್ನು 20 ನಿಮಿಷ ಆದರೂ ಆರಲಿಕ್ಕೆ ಬಿಡಬೇಕು. ಮೇಲ್ಗಡೆ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಹರಡಿಕೊಳ್ಳಿ. 20 ನಿಮಿಷದ ನಂತರ ಇದನ್ನು ಈಗ ಕಟ್ ಮಾಡಿಕೊಳ್ತೇನೆ ನಾನು. ಒಂದು ಬರ್ಫಿಯ ತುಂಡು ಕಟ್ ಮಾಡಿ ಟೆಕ್ಸ್ಚರ್ ತೋರಿಸ್ತಾ ಇದ್ದೇನೆ. ನೋಡಿ ಹೇಗೆ ಸ್ಮೂತ್ ಆಗಿ ರೆಡಿ ಆಗಿದೆ. ನೋಡಿ, ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಇನ್ನು ಇದನ್ನು ಸರ್ವ್ ಮಾಡೋಣ. ಹೀಗೆ ಹೊಸ ಅಡುಗೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಕಮೆಂಟ್. ನೋನರತಿಕ್ಕ ಥ್ಯಾಂಕ್ ಯು. ಬಾಯ್.